ಮಳೆ ಬಂತು, ಗಾಳಿ ಬಂತು, ಗುಡ್ಡ ಎಲ್ಲ ಕುಸಿದೋಯ್ತು. ಮತ್ತೆ ನಮ್ಮ ತಲೆ ಮೇಲೆಲ್ಲ ಬಿತ್ತರೆ ಕಡೆಗೆ ರಗಲಿ ಬೇಡ ಅಂತ ಅಲ್ಲೇ ಬರುವುದಂದ್ರೂ ಭಯ ಆಗುತ್ತದೆ. ಅಂಕು ಕೊಂಕು ಡೊಂಕಿಲ್ಲದ ಸಂಕುಲ ಸೇರಿದ್ದರಿಂದ ಇದಕ್ಕೆ ಅಂಕೋಲದ ಸಭೆ ಅಂತ ಹೆಸರು. ಈ ಸಭೆಯಲ್ಲಿ ಎಳ್ಳಿನಿತು ಲೋಪದೋಷಗಳಿರುವುದಕ್ಕೆ ಸಾಧ್ಯ ಇಲ್ಲ. ನಿತ್ಯ ಬಂದವರು ಮನೆಗೆ ಹೋಗಿ ಹಾಸಿಗೆಯ ದಾರಿಯನ್ನು ಹಿಡಿತಾರೆ. ನಮೋ ನಮಃ ಪ್ರಭು. ಶುಭ್ರಾಂಗ ಬಾ, ಆಸನದಲ್ಲಿ ಆಸೀನನಾಗು. ಪ್ರಭು, ಪ್ರತಿನಿತ್ಯ ನೀವು ಒಲಗಸ್ತರಾದಂತಹ ಸಂದರ್ಭದಲ್ಲಿ ನಿಮ್ಮ ಸಮೀಪವರ್ತಿಯಾಗಿ ಬಂದು ನಾನು ನಿಮ್ಮ ಬಲಭಾಗದಲ್ಲಿ ಮಂಡಿಸಿ ನಿಮ್ಮ ಕಲಾಪದಲ್ಲಿ ಮುಂದುವರಿಯುತ್ತಿದ್ದೇನೋ ಸತ್ಯ. ಹೌದು. ಇವತ್ತು ಕುಳಿತು ಮಾತನಾಡುವುದಕ್ಕೆ ಬಂದದ್ದಲ್ಲ, ಮತ್ತೆ ಜೊತೆಗೆ ನಾನು ಮಾತ್ರ ಬಂದದ್ದಲ್ಲ. ಇನ್ಯಾರು? ಅದೋ ಆ ಕಡೆ ನೋಡಿ, ರಾಜದ್ರೋಹಿಗಳು ನಿನ್ನೆಯ ದಿವಸ ಸಭೆಯಿಂದ ಹೊರಗೆ ಹಾಕಿದವ ನಾನು. ಇವತ್ತು ಅವರನ್ನ ಕರೆತಂದು ಕುಳ್ಳಿರಿಸಿದವ ನಾನು. ಯಾಕಪ್ಪ? ಬರೇ ಅವರು ಬಂದದ್ದು ಮಾತ್ರ ಅಲ್ಲ, ಮತ್ತೆ 2 ಜಾಗ ಗಟ್ಟಿ ಮಾಡಿದ್ದಾರೆ. ಬಿಟ್ಟು ಹೋಗುವ ಯೋಚನೆಯು ಕಾಣಿಸುವುದಿಲ್ಲ. ಕರೆತಂದದ್ದು ನಾನಲ್ವಾ? ಹಾ, ಯಾಕೆ ಎನ್ನುವ ಪ್ರಶ್ನೆಯೇ. ಹೌದು ಪ್ರಭು, ಶುಭ್ರಾಂಗ ಅವರಾಗಿಯೇ ಬಂದದ್ದಲ್ಲ, ಮತ್ತೆ ನಾನು ಅವರನ್ನ ಕರೆತಂದದ್ದು. ನೀನು ರಾಜಬೀದಿಯಲ್ಲಿ ಹೀಗೆ ಸಾಗಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಹಾ ಆ ಹೆಣ್ಣು ಬಂದು ಹಾ ದೊಪ್ಪನ ಬುಡ ಕಳೆದ ವೃಕ್ಷದಂತ ಬಂದು ಹಾ ನನ್ನ ಕಾಲಡಿಯಲ್ಲಿ ಬಿದ್ದು ಹಾ ಕಣ್ಣೀರಿನಿಂದ ನನ್ನ ಪಾದವನ್ನ ತೊಳೆದು ಅಣ್ಣ ಈ ಪ್ರಕರಣಕ್ಕೆ ನನಗೊಂದು ನ್ಯಾಯ ಕೊಡಿಸಬೇಕು ಅಂತ ಬೇಡಿಕೊಂಡ್ಲು. ಬಹುಶಃ ನೀನು ಆಗುದಿಲ್ಲ ಅಂತ ಹೇಳಿರ್ಬೇಕಲ್ವ? ನಾನು ಆಗಬಹುದು ಅಂತ ಮಾತು ಕೊಟ್ಟಿದ್ದೇನೆ. ಒಪ್ಪಿಕೊಂಡಿದ್ದೇನೆ. ಯಾಕೆ ಒಪ್ಪಿಕೊಂಡದ್ದು ಗೊತ್ತಾ? ಇದುವರೆಗೆ ಶ್ವೇತ ಶುಭ್ರವಾದಂತಹ ಬದುಕನ್ನು ಸಾಗಿಸಿದವರು ನೀವು. ನಿನ್ನೆಯ ದಿನ ಸಭೆಗೆ ಬಂದು ಹೆಣ್ಣೊಬ್ಬಳು ಬಡಂಬಡಿಸಿ ಹೋದದ್ದರಿಂದ ಅಲ್ಲಲ್ಲಿ ಜನರಲ್ಲಿ ಗುಸುಗುಸು ಪ್ರಾರಂಭವಾಗಿದೆ. ಹೌದೌದು. ಹೆಣ್ಣೊಬ್ಬಳ ಪ್ರಕರಣವೆನ್ನುವುದು ತಾರ್ಕಿಕವಾದ ಅಂತ್ಯವನ್ನು, ತಾರ್ಕಿಕವಾದಂತಹ ನಿರ್ಣಯವನ್ನು ಕಾಣಲಿಲ್ಲ ಅಂತಾದ್ರೆ ನಿಮ್ಮ ಬದುಕಿಗೆ ಇದೊಂದು ಕಪ್ಪು ಚುಕ್ಕಿ ಅಲ್ವಾ? ಸಭೆಯಲ್ಲಿ ಕುಳಿತಂತಹ ಸಭಾಸದರಿಗೆ, ನಾಡಿನಲ್ಲಿದ್ದಂತಹ ಪ್ರತಿಯೊಬ್ಬರಿಗೂ ಏನೋ ಸರಿಯಾದ ನಿರ್ಣಯ ನಡೆಯಲಿಲ್ಲ, ಏನೋ ಗೊಂದಲ ಕಾಣ್ತದೆ ಎನ್ನುವುದಾಗಿ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಇದಕ್ಕೊಂದು ಸರಿಯಾದ ತಾರ್ಕಿಕವಾದ ಒಂದು ಅಂತ್ಯ ಕಾಣಿಸಬೇಕು ಅಂತ ನಿಮ್ಮ ಕುರಿತಾಗಿ ಬಲವಿದ್ದಂತಹ ನಾನು ಅವಳನ್ನು ಆಯ್ತು ಅಂತ ಕರೆದುಕೊಂಡು ಬಂದಿದ್ದೇನೆ. ನಿನ್ನ ಯೋಚನೆ ಸರಿಯಾದದ್ದು. ನನ್ನ ಮೇಲೆ ಒಲವಲ್ವ ನಿನಗೆ? ಹೌದು. ಹಾಗಾದ್ರೆ ನೀನು ಏನೇ ಆಡಿದ್ರು ನಮಗೆ ಅನುಕೂಲ ಆಗಿ ಇರ್ತದೆ ಎನ್ನುವುದೇ ವಿಶ್ವಾಸ. ಜೊತೆಗೆ ನನ್ನದೊಂದು ನಿಮ್ಮಲ್ಲಿ ಬೇಡಿಕೆ ಪ್ರಭು. ಏನು? ಆಕೆಯ ಕುರಿತಾಗಿ ನಿಮ್ಮಲ್ಲಿ ವಾದಿಸುವುದಕ್ಕೆ ನನಗೊಂದು ಅವಕಾಶ ಬೇಕು. ಆಯ್ತಪ್ಪ, ವಾದಿಸಬಹುದು. ಸರಿ ಪ್ರಭು. ಏನು? 3 ತಿಂಗಳ ಹಿಂದೆ ನಡೆದ ಪ್ರಕರಣವೊಂದರಲ್ಲಿ ಅವಳ ಗರ್ಭಕ್ಕೆ ಕಾರಣಕರ್ತರು ನೀವು. ನೀ ಅಂತ ಹೊಗಳಿ ನನ್ನನ್ನು ಹೊಂಡಕ್ಕಾಗ್ತೀಯ ಹೇಗೆ? ಹಾಗಲ್ಲ ಪ್ರಭು, ಇದು ಅವಳ ಆರೋಪದ ಸ್ವರೂಪ. ಆರೋಪಿಸಿದ ಕ್ಷಣ ಯಾರು ಅಪರಾಧಿ ಅಂತ ಆಗುವುದಿಲ್ಲ. ಆರೋಪಿಗಳೆಲ್ಲ ಅಪರಾಧಿಗಳಾಗುವುದು ಯಾವಾಗ? ಸಾಕ್ಷಿಗಳು ಸರಿ ಇದ್ದಾಗ ಮಾತ್ರ. ಸರಿಯಾದ ಸಾಕ್ಷಿ ಆಧಾರಗಳು ನಮಗೆ ಬೇಕೇ ಬೇಕು. ನ್ಯಾಯಸ್ಥಾನದಲ್ಲಿ ಅಪರಾಧಿಗೆ ಶಿಕ್ಷೆಯಾಗುವುದು, ನಿರಪರಾಧಿಗೆ ಶಿಕ್ಷೆ ಆಗದೇ ಇರುವುದು ಯಾವುದರಿಂದ ಹೇಗೆ ಕೇಳಿದ್ರೆ ಸಾಕ್ಷಿ ಆಧಾರದ ಮೇಲೆ ನಿಂತಿರ್ತದೆ. ಈ ಪ್ರಕರಣದಲ್ಲಿ ನಾನು 4 ಸಾಕ್ಷಿಯನ್ನು ಸಿದ್ಧಪಡಿಸಿದ್ದೇನೆ. 4 ಸಾಕ್ಷಿ ತಕೊಂಡು ಬಂದಿದ್ದೀಯೇನೋ? 4 ಸಾಕ್ಷಿ ಸಿದ್ಧಪಡಿಸಿದ್ದೇನೆ. ಪ್ರಕರಣ ನಮ್ಮ ಕೈಗೆ ಬರುವುದೇ ತಡ, ಒಂದು ಮೇಲೆ ತಡ ಮಾಡಲಿಲ್ಲ. ಸರಿ ಪ್ರಭು, ಹೇಳು. 1ನೆಯ ಸಾಕ್ಷಿ ಯಾವುದು? ನಾನೇ. ನೀನೆಂತ ಹೇಳಿದ್ರೆ 3 ತಿಂಗಳ ಹಿಂದೆ ನಡೆದಂತಹ ಒಂದು ಪ್ರಕರಣ. ಸೋಮುನಿರ ನೀನು ನಿನ್ನೆ ನಡೆದದ್ದೇನು ಅಂತಲೇ ನನಗೆ ನೆನಪಿರುವುದಿಲ್ಲ. ಇನ್ನು 3 ತಿಂಗಳ ಕತೆ ಹೇಳಿದ್ರಲ್ಲ, ನನಗೆ ಹೇಗೆ ನೆನಪಿರ್ತದೆ? ಸಾಧ್ಯ ಉಂಟು ಪ್ರಭು. ದಿವಸ ಬರೀ ಪ್ರಕರಣ ಮಾಡ್ತಾ ಇದ್ದವರಿಗೆ 3 ತಿಂಗಳ ಹಿಂದಿನ ಪ್ರಕರಣ ಯಾವುದು ಅಂತ ಹೇಗೆ ನೆನಪಿರ್ತದೆ? ಅಡ್ಡಿಲ್ಲ, ಒಳ್ಳೆ ಮಾತೇ ಆಡಿದೆ ಶುಭ್ರಾಂಗ. ಅಪರೂಪಕ್ಕೊಂದೊಂದು ಪ್ರಕರಣ ಮಾಡುವವರಿಗೆ ಮಾತ್ರ ಅದೆಲ್ಲ ನೆನಪುಳಿತದೆ. ನಿಮ್ಮದು ಹಾಗ ದಿನ ದಿನವೂ ಒಂದೊಂದು ಒಳಿತಾಗುವಂತಹ ಪ್ರಕರಣ. ನಮ್ಮದೇ ಸುದ್ದಿ. 3 ತಿಂಗಳ ಹಿಂದೆ ಯಾವುದು ಓಲಗವನ್ನು ಕೊಡದಿದ್ದಂತಹ ಸಂದರ್ಭದಲ್ಲಿ ಅಂತಃಪುರದಲ್ಲಿ ನತಮಸ್ತಕರಾಗಿ ಕುಳಿತಂತಹ ನಿಮ್ಮಲ್ಲಿ ಬಂದು ಪ್ರಭು ಏನಾಯ್ತು ಅಂತ ಕೇಳಿದಾಗ ವ್ಯಸ್ತ ಕನ್ನಿಕೆಯಿಂದ ನನ್ನ ಮಾನ ಹೋಯಿತು ಅಂತ ನೀವು ಆಡಿದಂತಹ ಮಾತು. ಹೌದು. ನಿಮ್ಮ ಮಾತನ್ನ ಕೇಳಿ ಮಧ್ಯರಾತ್ರಿಯ ಕಾಲದಲ್ಲಿ ಮೊಗಬೀರ ಕೇರಿಗೆ ಹೋಗಿ ಮನೆಯ ಒಳಗೆ ಮಂಚದ ಮೇಲೆ ಮಲಗಿದ್ದ ಮಾನಿನಿಯನ್ನ ಎತ್ತಿ ಕರೆತಂದು ನಿಮ್ಮ ಅಂತಃಪುರದಲ್ಲಿ ತಂದು ಬಿಟ್ಟವ ನಾನು. ಹೌದಾ? ಹೌದೌದು. ಅವತ್ತು ಮುಂದೆ ಪ್ರಕರಣ ಏನಾಯ್ತು ಅಂತ ನೀವು ನನಗೆ ಹೇಳಲೇ ಇಲ್ಲ. ಅಯ್ಯೋ, ಆ ದಿವಸದ ವಿಷಯವೇ ಬೇರೆಯಾಗಿ ಹೋಗಿತ್ತು ಮಹಾರಾಯ. ಏನಾಯ್ತು ಪ್ರಭು? ನೀ ಹೇಳಿದ ರಾತ್ರಿ ನನ್ನ ಅಂತಃಪುರದಲ್ಲಿ ಹೆಣ್ಣೊಬ್ಬಳ ಬೊಬ್ಬೆ ಕೇಳಿಸಿತು.
ಕುತೂಹಲ ಪಡೆದಂತಹ ನಾನು ಹಾ. ಓಡಿ ಹೋಗಿ ಕಾಣುವಾಗ ಈ ಹೆಣ್ಣಿದ್ಲು ಅಲ್ಲಿ. ಹಾ ನನ್ನನ್ನ ನೋಡಿದ್ಲು. ಹಾ. ಕೈಕಾಲು ನಡುಗುವುದಕ್ಕೆ ಪ್ರಾರಂಭಿಸಿತು. ಹಾ. ದೊಪ್ಪನೆ ನನ್ನ ಕಾಲ ಮೇಲೆ ಬಿದ್ದು ಕಣ್ಣೀರನ್ನ ಸುರಿಸುತ್ತಾ, ಮಹಾರಾಜ, ನನ್ನಿಂದ ತಪ್ಪಾಗಿ ಹೋಗಿದೆ, ನನ್ನನ್ನ ಕ್ಷಮಿಸಬೇಕು ಅಂತ ಹೇಳಿದ್ರು. ನೀವೇನ್ ಮಾಡಿದ್ರಿ? ಹೇಳಿ ಕೇಳಿ ನಮ್ಮದೊಂದು ಹೆಂಗರುಳಲ್ವೇನು, ಹೇಳಿ ಹಾ. ಪಾಪ ಅಂತ ಬಿಟ್ಟು ಎಂತದ್ದು? ಪಾಪ ಅಂತ ಬಿಟ್ಟೆ. ಪ್ರಭು, ಒಂದು ಬೆಸ್ತರಕೇರಿಯಲ್ಲಿ 100 ಜನರ ಮುಂದೆ ಹೋದಂತಹ ಮಾನ, ಅಂತಃಪುರದಲ್ಲಿ ಹೆಣ್ಣೊಬ್ಬಳು ಬಂದು ನಿಮ್ಮ ಕಾಲಿಡಿದು ಕ್ಷಮೆ ಕೇಳಿದಾಗ ಹೋದ ಮಾನ ಬಂತ? ಬಂದಷ್ಟು ಬಂತಂತ ಬಿಟ್ನ. ಹಾ? ಬಂದಷ್ಟು ಬಂತಂತ ಬಿಟ್ಟೆ. ಎಷ್ಟು ದೊಡ್ಡ ಗುಣ, ಬಂದಷ್ಟು ಬಂತು ಹೋದಷ್ಟು ಹೋಯ್ತು. ಹಂಗರುಳು ನಿಮ್ದು. ಅದು ಹಾಗೆ, ಅದು ಜೀವನದಲ್ಲಿ ಹೋದಲ್ಲೆಲ್ಲ ನಮಗೆ ಬೇಕಾದಷ್ಟೇ ಬರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೊಟ್ಟಷ್ಟು ಕೊಟ್ರು, ಬಂದಷ್ಟು ಬಂತು. ನಾವೆಲ್ಲ ಅಲ್ಪತೃಪ್ತರು, ಸಿಕ್ಕದಷ್ಟು ಹಿಡ್ಕೊಂಡು ಹೋದ್ರಾಯ್ತು ಅಂತ ಅಷ್ಟೇ ಬಿಡು. ನೋಡು, ನೀನ್ ನನ್ನ ಸಾಲಿನಲ್ಲೇ ಇದ್ದೀಯ. ಇಲ್ಲ ಸ್ವಾಮಿ, ನಾನು ನಿಮ್ಮ ಅನುಕರಣೆಯಲ್ಲಿದ್ದೇನೆ. ಆಗ್ಲಿ, ಒಳ್ಳೇದು. ನಿಮ್ಮ ಹಿಂದಿದ್ದೇನೆ. ಸರಿ ಪ್ರಭು, ನನ್ನ ದಾರಿಗೆ ಬರುವ ಲಕ್ಷಣ ಉಂಟು ನೀನು. ಹಾಗಾದ್ರೆ ಅವಳು ಅಂತಃಪುರಕ್ಕೆ ಬಂದಿದ್ದಾಳೆ ಎನ್ನುವ ಸಾಕ್ಷಿಯನ್ನು ನೀವು ಒಪ್ಪಿಕೊಳ್ತೀರಿ ತಾನೆ? ಬಂದಿದ್ದಾಳೆ ಎನ್ನುವುದಕ್ಕೆ ನಾನು ಅವಳನ್ನ ಕೂಡಿದ್ದೇನೆ ಅಂತ ಆಗ್ತದ? ಅಲ್ಲಲ್ಲ, ನಾನೀಗ ಕೂಡಿದ ವಿಷಯಕ್ಕೆ ಹೋಗ್ಲಿಲ್ಲ. ನಾನೀಗ ಅವಳು ಬಂದದ್ದಕ್ಕೆ ಮಾತ್ರ ಬಂದದ್ದು. ಪ್ರಕರಣ ಒಂದ್ರ ಹಿಂದೆ ಒಂದು ಬರ್ತದೆ. ಹಾಗಾದ್ರೆ ಅವಳು ನಿಮ್ಮ ಅಂತಃಪುರಕ್ಕೆ ಬಂದದ್ದು ಹೌದು ಅಂತ ಬಂಧನೆಯ ಸಾಕ್ಷಿಯನ್ನು ಒಪ್ಪಿಕೊಳ್ತೀರಾ? ಬಂದದ್ದು ಹೌದು, ಒಪ್ಪಿಕೊಳ್ತೇನೆ. ಹೌದು. ಹಾಗಾದ್ರೆ ಸಾಕ್ಷಿ ಸಂಖ್ಯೆ 2. ಏನು ಕೇಳುವ? ಬಸವ ಬಸವ ಬಸವ. ಯೋಗ ಇದ್ರು ಒಳ್ಳೇದಾಗು. ಬರಲಿ, ನಿನ್ನನ್ನು ಕರೆದದ್ದೆ ನೀವು ನಮಸ್ಕಾರ ಮಾಡಿದ್ದಾರೆ. ಅವರಿಗೆ ಯಾಕೆ ನಮಸ್ಕಾರ ಮಾಡಿದೆ? ಮಹಾರಾಜರಿಗೆ ಯಾಕೆ ನಮಸ್ಕಾರ? ಮಹಾರಾಜ ಅಂದ್ರೆ ದೇವರಿಗೆ ಸಮಾನ. ರಾಜಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನ ಸಮಾನ. ದೇವರೂಪಿಯಾದಂತ ಮಹಾರಾಜರ ಮುಂದೆ ಸುಳ್ಳು ಹೇಳಿದ್ರೆ ಸತ್ತು ಮುಣ ತಿಂದು ಹತ. ಏಯ್, ಈಚೆ ತೋರಿಸಿದ್ರೆ ಕತ್ತರಿಸ್ತೇನೆ. ಹೇಳಿದ ವಿಷಯ ಹೇಳಿದ್ದು ಸತ್ಯಕ್ಕೆ ಸುಳ್ಳಿಲ್ಲ. ಅವರು ನೋಡಿ ಸತ್ಯಕ್ಕೆ ಸಾವಿಲ್ಲ. ನೀನು ಬೇರೆ ಎಲ್ಲ ಬೇಕಾದ್ರೂ ಆಚೆ ಈಚೆ ಮಾಡು, ಇದು ನ್ಯಾಯಸ್ಥಾನ. ಇಲ್ಲಿ ನೀನು ತಮಾಷೆ ಮಾಡುವ ಸ್ಥಳ ಅಲ್ಲ. ಕೇಳಿದ ಪ್ರಶ್ನೆಗೆ ಸರಿ ಉತ್ತರ ಕೊಡಬೇಕು. ಇಲ್ದಿದ್ರೆ ತಕೊಂಡೋಗಿ ನಿನ್ನ ಒಳಗಾಗ್ತಾರೆ. ಒಳಗಾಕ್ಯಾವ ನಾನು. ತಡೀರಿ ಪ್ರಭು, ನನಗೆ ವಿಚಾರಣೆ ಆಗಲಿ, ಸಾಕ್ಷಿಯನ್ನು ಹೆದರಿಸುವುದು ಬೇಡ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಭಯ ಇಲ್ಲ. ಹೆದರಬೇಡ ನೀನು ಆ ಕಡೆ ನೋಡ್ಲೇಬೇಡ, ಆಯ್ತಾ? ಓ, ಆ ಕಡೆಯಲ್ಲಿದ್ದಾಳಲ್ಲ, ಅವಳನ್ನೆಲ್ಲಾದ್ರೂ ನೋಡಿದ್ದೀಯಾ? ಅವಳನ್ನು 3 ಬಾರಿ ನೋಡಿದೆ. ಮಹಾರಾಜರೇ, ನಿಮ್ಮ ಗಮನ ಸ್ವಲ್ಪ ಈ ಕಡೆಗೆ ಇರ್ಲಿ. ನಾನೇ ನೋಡಿದ್ದೆ 2ನೇ ಬಾರಿ. 3 ಬಾರಿ ನೋಡಿದ್ದಿ ಅಂತ ಆಯ್ತು. ಎಲ್ಲಿ, ಯಾವಾಗ, ಎಷ್ಟೊತ್ತಿಗೆ, ಹೇಗೆ? ಮೊದಲಾಗಿ ಬಸ್ತರಕೇರಿಯಲ್ಲಿ ನೋಡಿ. ಯಾವಾಗ? ನಿಮ್ಮೊಟ್ಟಿಗೆ. ನಾನೇ ಕರೆದುಕೊಂಡು ಹೋದದ್ದು. ಮಂಚ ಸಹಿತವಾಗಿ ಎತ್ತುಕೊಂಡು ಬಂದು ನಾವೇ ಇಟ್ಟದ್ದು. ಮಹಾರಾಜರ ಗಮನ ಸ್ವಲ್ಪ ಈ ಕಡೆಗೆ. ಮುಂದುವರಿಸಿ. 2ನೇ ಬಾರಿ ಮಹಾರಾಜರ ಅಂತಃಪುರದಲ್ಲಿ. ಅಂತಃಪುರದಲ್ಲ? ಅದು ಯಾವಾಗ? ಮಧ್ಯರಾತ್ರಿ ಇವಳನ್ನ ಮಂಚ ಸಹಿತವಾಗಿ ತಂದು ಮಹಾರಾಜನ ಅಂತಃಪುರದಲ್ಲಿ ಇಟ್ಟ ಮೇಲೆ ನೋಡಿ. ಮನೆಗೆ ಹೋಗ್ಲಿಲ್ವ ನೀನು? ಮನೆ ಹೋಗ್ಬೋದಿತ್ತು, ಹೋಗುದು ಅಂತ ಹೊರಟ. ಮನೆಗೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ಜೋರಾಗಿ ಮಳೆ ಬಂತು, ಗಾಳಿ ಬಂತು, ಗುಡ್ಡ ಎಲ್ಲ ಕುಸಿದೋಯ್ತು. ಮತ್ತೆ ನಮ್ಮ ತಲೆ ಮೇಲೆಲ್ಲ ಚಿತ್ರ ಕಡೆಗೆ ರಗಲಿ ಬೇಡ ಅಂತ ಅಲ್ಲಿ ಅಲ್ಲೇ ಬರುವುದಕ್ಕೂ ಭಯ ಆಗುತ್ತದೆ, ಇಲ್ಲಿ ಹೋಗ್ಲಿಕ್ಕೂ ಭಯ, ಕುತ್ಕೊಂಡ್ರೂ ಭಯ. ಆಗಲಿ, ನೀನೊಂದು ಅದ್ರಡಿ ಸಿಗಲಿಲ್ಲಲ್ಲ. ಹೊತ್ತಾದ್ರೂ ನಾನು ಸಿಕ್ತಿದ್ದೆ, ತೊಂದರೆ ಇಲ್ಲ. ಏನ್ ಮಾಡಿದೆ ನೀನು? ನಾನು ಜಗಲಿಯಲ್ಲೇ ಮಲಗಿದೆ. ಸರಿ. ಓಹೋ, ಆ ದಿವಸ ಹೊರ ಜಗಲಿ ಮೇಲೆ ಬಿತ್ಕೊಂಡಿದ್ದವ ನೀನೇ? ಸರಿ, ಏನಾಯ್ತು ಆಮೇಲೆ? ಅಲ್ಲಿ ಕರೆ ಬಂತು ಮಧ್ಯರಾತ್ರಿ. ಮಧ್ಯರಾತ್ರಿ ಹೇಗೆ ಕರೆ ಬಂತು? ಇಲ್ಲಿ ಬಾರ, ಇಲ್ಲಿ ಯಾರಲ್ಲಿ ಅಂತ? ಯಾರಲ್ಲಿ? ಕರೆ ಕೇಳಿದವ ಓಡಿದವ ಹೋಗಿ ನಿಂತದ್ದು ಅಂತಃಪುರದಲ್ಲಿ. ಸರಿ, ಆಮೇಲೆ ನೋಡ್ತೇನೆ. ಆಗ ಅವಳನ್ನಲ್ಲಿ ಕಂಡಿದ್ದೀಯ? 2ನೇ ಬಾರಿ. ನೋಡ್ಲಿಕ್ಕೆ ಹೇಗಿದ್ಲು? ನೋಡ್ಲಿಕ್ಕೆ ಇದು ಕೂದಲೆಲ್ಲ ಅಸ್ತವ್ಯಸ್ತವಾಗಿದೆ, ಕೇಸರಾಶಿ ಎಲ್ಲ ಅಸ್ತವ್ಯಸ್ತವಾಗಿ, ಕೂದಲು ಅಸ್ತವ್ಯಸ್ತವಾಗಿತ್ತು. ಆಮೇಲೆ ಬಟ್ಟೆ ಕುಪ್ಪಸ ಎಲ್ಲ ಹರಿದು ಹೋಗಿದೆ. ಕುಪ್ಪಸ ಹರಿದಿತ್ತು. ಆಮೇಲೆ ಆಮೇಲೆ ಕಣ್ಣಿನಲ್ಲಿ ನೀರನ್ನು ಸುರಿಸುತ್ತಾ ಇದ್ರು, ಅಳುತ್ತಾ ಇದ್ದ. ಸರಿ, ಮಹಾರಾಜರು ಹೇಗಿದ್ರು? ಅಯ್ಯ, ಇವರು ಒಂಥರ ಗಣಕಾರಿ ಕೆಲಸ ಮಾಡಿದಾಗ
ಇವಾಗಲೇ ಎಣಿಸ್ಕೊಂಡೆ ಹಾ. ಇದು ಏನೋ ಒಂದು ಎಂಟೆಂಟ್ಲಿ ಆಯ್ತು ಅಂತ. ಮಹಾರಾಜರ ಗಮನ ಸ್ವಲ್ಪ ಇಲ್ಲೇ ಇರ್ಲಿ. ಏನೋ ಆಗಿದೆ ಅಂತ ಗೊತ್ತಾಗಿದೆ, ಪಾಪಿ ಮಗನಿಗೆ ಏನು ಅಂತ ಗೊತ್ತಾಗ್ಲಿಲ್ಲ. ನಮ್ಗೆಲ್ಲ ಗೊತ್ತಾಗ್ತದೆ. ಅವತ್ತು 2ನೇ ಬಾರಿ ನೋಡಿದ್ದು, ಹೌದು. 3ನೇ ಬಾರಿ ಮೂರನೇ ಬಾರಿ ಇಲ್ಲೇ ನೋಡ್ತಾ ಇದ್ದೆ. ಈಗ ಹೌದು. ಸರಿ. ಅಗತ್ಯ ಬಿದ್ದಾಗ ನಿನ್ನನ್ನ ಆಗಾಗ ಕರೆಸಲಾಗ್ತದೆ. ಇನ್ನು ಕೆಲವು ದಿನಗಳ ಮಟ್ಟಿಗೆ ಈ ಕ್ಷೇತ್ರವನ್ನು ಬಿಟ್ಟು ನೀವು ಹೋಗ್ಲಿಕ್ಕಿಲ್ಲ, ಇಲ್ಲ ನೋಡಿ, ಇಲ್ಲೇ ಇರ್ಬೇಕು. ಇಲ್ಲೇ ಇರ್ತೇನೆ ನೋಡಿ. ಹೌದು. ಬೇಕಾದ ಕಲಿ. ಹಾಗೆ ಸಾಯ. ಪ್ರಭು, ಓ 2ನೇ ಸಾಕ್ಷ್ಯನ ನೀವು ಏನು ಅಂತ ಹೇಳ್ತೀರಿ? ಅವ ಹೇಳಿದ್ದು ಪೂರ್ಣ ಸತ್ಯ ಅಲ್ಲದೆ ಹೋದ್ರು ಹಾ. ಎಲ್ಲಾ ಸುಳ್ಳಲ್ಲ. ಹಾಗಾದ್ರೆ ಒಂದು ಅರ್ಧದಷ್ಟು ಒಪ್ಪಿಕೊಂಡಿದ್ದೀರಿ ಅಂತ ಆಯ್ತು. ಹೌದು. 3ನೆಯ ಸಾಕ್ಷಿ ಏನು? ಇದು ಹೊರಗಿನ ಸಾಕ್ಷಿ ಅಲ್ಲ, ಮತ್ತೆ ಇದು ಒಳಗಿನ ಸಾಕ್ಷಿ, ಯಾವುದು? ಅಂತರಂಗದ ಸಾಕ್ಷಿ, ಮನಸ್ಸಾಕ್ಷಿ. ಮನಸ್ಸಾಕ್ಷಿ. ಹೌದು. ಮನಸ್ಸಾಕ್ಷಿಗೆ ನ್ಯಾಯಾಲಯದಲ್ಲಿ ಬೆಲೆ ಉಂಟೇನೋ? ಆದ್ರೂ ನೋಡೋಣ, ನ್ಯಾಯಾಧೀಶನ ಮನಸ್ಸಿಗೆ ಬೆಲೆ ಉಂಟಲ್ಲ. ಪ್ರಭು, ಏನು? ಪ್ರಕರಣವೊಂದರಲ್ಲಿ ಹ್ಮ್. ಮನಃಶಾಸ್ತ್ರದ ಪ್ರಕಾರ ಮಾಡುವುದೇನು ಅಂತ ಕೇಳುವುದು ಯಾರು ಪ್ರಭು? ತಪ್ಪು ಮಾಡಿದವನೇ ಕೇಳುವುದು ಅಲ್ವಾ? ಹೌದಪ್ಪ. ನೋಡಿ, ನೀವು ಅಂತ ಕೇಳ್ತೀರಿ, ಮಾಡುವುದೇನು ಅಂತ ಕೇಳುವುದು ಯಾರು ಕೇಳಿದ್ರೆ ತಪ್ಪು ಮಾಡಿದವ. ಹ್ಮ್. ಮಹಾರಾಜ ನಿನ್ನನ್ನು ಬಿಡುವುದಿಲ್ಲ ಅಂತ ಅವಳು ಕೇಳಿದಾಗ ನೀವು ಮಾಡುವುದೇನು ಅಂತ ಕೇಳಿದ್ಯಾಕೆ? ನೀವು ತಪ್ಪನ್ನೇ ಮಾಡಿದ್ದೀರಿ ಅಂತ ಆಗ್ಲಿಲ್ವಾ? ನಿನ್ನೆ ಹೇಳಿ. ಹಾ ಮಾಡುವುದೇನು ಅಂತ ಕೇಳಿದ್ದೇನೆ. ಹೌದು. ಯಾಕೆಂದ್ರೆ ಅವಳು ತಪ್ಪು ಮಾಡಿದ್ದಾಳೆ. ಹಾ. ಆ ಕಾರಣಕ್ಕಾಗಿ ತಪ್ಪು ಮಾಡಿದ ಅವಳು ನನ್ನ ಕುರಿತಾಗಿ ಆರೋಪ ಎಸಗುವಾಗ ನಾ ಪ್ರಶ್ನಿಸಿದ್ರೆ ತಪ್ಪಾಗ್ತದೇನೋ? ತಪ್ಪಾಗುದಿಲ್ಲ. ಆದ್ರೆ ಇದು ನ್ಯಾಯಸ್ಥಾನ. ನ್ಯಾಯಸ್ಥಾನದಲ್ಲಿ ಸುಳ್ಳು ಆರೋಪವನ್ನ ಮಾಡಿದವರಿಗೆ, ಸುಳ್ಳು ಹೇಳಿದವರಿಗೆ ಶಿಕ್ಷೆ ಆಗಬೇಕಾ ಬೇಡ? ಆಗಬೇಕು. ನಿನ್ನೆ ದಿನ ಅವಳು ಸಭೆಗೆ ಬಂದು ಮಹಾರಾಜ ನನ್ನ ಗರ್ಭಕ್ಕೆ ಕಾರಣಕರ್ತ ನೀನು ಅಂತ ಹೇಳಿದಾಗ ನೀವು ಅಲ್ಲ ಅಂತ ಹೇಳಿದ್ಯಾಕೆ? ನಾನಲ್ಲ, ಅದಕ್ಕೆ ಅಲ್ಲ ಅಂತ ಹೇಳಿದೆ. ಹಾಗಾದ್ರೆ ಅವಳು ನಿಮ್ಮ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದಾಳೆ ಅಂತ ಆಯ್ತಲ್ಲ. ಯಾಕೆ ಅವಳನ್ನು ಶಿಕ್ಷಿಸದ ನಿನ್ನೆ ಬಿಟ್ಟದ್ಯಾಕೆ ನೀವು? ಇದು ನಮ್ಮ ಸಂವಿಧಾನದಲ್ಲಿ ಹುಚ್ಚರಿಗೆಲ್ಲ ಶಿಕ್ಷೆ ಉಂಟೇನೋ? ಸಂವಿಧಾನದಲ್ಲಿ ಹುಚ್ಚರ ಮಾತನ್ನ ಪಂಥಾವನವಾಗಿ ಸ್ವೀಕರಿಸುವವರಿಗೆ ಏನಂತ ಹೇಳ್ತಾರೆ? ದೊಡ್ಡ ಹುಚ್ಚರಂತೆ ಹೇಳಬೇಕು. ಹಾಗಾದ್ರೆ ನಾನು ನಿಮಗೆ ದೊಡ್ಡ ಹುಚ್ಚ ಅಂತ ಹೇಳುದಾ? ನನಗೆ ತಲೆ ಬುಡವೇ ಅರ್ಥವಾಗುತ್ತಾ ಇಲ್ಲ. ನಾನು ಸರಿ ಹೇಳ್ತೇನೆ. ಏನು? ನೀವು ಹುಚ್ಚಿ ಅಂತ ಹೇಳಿದ್ದು ಆಮೇಲೆ ಆಯ್ತಾ, ಹುಚ್ಚಿ ಅಂತ ಹೇಳಿದ್ದು ಆಮೇಲೆ, ಅವರ ಮಾತನ್ನ ಪಂಥಾವನವಾಗಿ ಸ್ವೀಕರಿಸಿದ್ದು ಮೊದಲು. ಇಲ್ಲ 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 ನಾನು ಹುಚ್ಚಿ ಅಂತ ಗೊತ್ತಾದದ್ದು ನನಗೆ ಆಮೇಲೆ. ಅಲ್ಲ, ಹೌದೌದೌದು, ಹುಚ್ಚಿ ಅಂತ ಹೇಳಿದ್ದೆ ಮೊದಲು. ನಾನ್ ನಿಮ್ಮನ್ನ ಆಚೆ ಈಚೆ ಮಾಡುವಂತಲೇ ಕೇಳಿದ್ದೆ. ನೀ ನನ್ನನ್ನು ಆಚೆ ಈಚೆ ಮಾಡೋದು ಬೇಡ. ನಾನು ಹುಚ್ಚಿ ಅಂತ ಹೇಳಿದ್ದೆ. ಕೇಳಿದೆಯ ಮಿತ್ರ, ಈ ತರುಣಿ ಎಂದ ನುಡಿಯತಿ ವಿಚಿತ್ರ, ಗ್ರಹಿಸ ಮತಿಹೀನ ಈಕೆ, ನಾರಿಯರ ಸಹವಾಸ ಎನಗೆ ಬೇಕೆ ಅಂತ ನೀವೇ ಕೇಳಿದ್ದು. ಅದ್ರ ಮೇಲೆ ಅವಳು ಬಿಡುವುದಿಲ್ಲ ಅಂತ ಹೇಳಿದ್ದು. ಆಮೇಲೆ ನೀವು ಮಾಡುವುದೇನು ಅಂತ ಕೇಳಿದ್ದು. ಅಲ್ಲೇ ಸ್ವಲ್ಪ ಆಚೆ ಈಚೆಗೆ ಆಗಿರ್ಬಹುದಾ? ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗ್ತದ? ಹಾಗೆ ಪ್ರಭು, ನಿನ್ನೆ ನಡೆದ ಪ್ರಕರಣ, ಮಾನದನಾಗಿ ಇದುವರೆಗೆ ಇದ್ದವರು ನೀವು ಸ್ವಲ್ಪ ಮಾನಸಿಕವಾಗಿ ಅಸ್ತವ್ಯಸ್ತ ಆಗ್ತದೆ. ಈ ಪ್ರಶ್ನೆಯನ್ನ ಬಿಡೋಣ. ಬಿಡು. 4ನೇಯದು ದೃಕ್ಸಾಕ್ಷಿ. ಏನು ಸಾಕ್ಷಿ? ಸಭೆಯಲ್ಲಿ ಕುಳಿತಂತಹ ಸಭಿಕರು. ನಿನ್ನೆ ಕಲಾಪ ನಡೆಯುವಾಗ ಎಲ್ಲ ಇಲ್ಲೇ ಕುಳಿತುಕೊಂಡಿದ್ದಾರೆ. ಇವತ್ತು ನಾವು ಇಷ್ಟು ಮಾತಾಡುವಾಗ ನಿನ್ನೆ ಎಷ್ಟು ಜನ ಇದ್ದರು? ಒಂದು ಹೆಚ್ಚಾಗ್ಲಿಲ್ಲ, ಒಂದು ಕಡಿಮೆ ಆಗ್ಲಿಲ್ಲ, ಎಲ್ಲರೂ ಹಾಗೇ ಕೂತಿದ್ದಾರೆ. ಅಷ್ಟೊತ್ತಿನಿಂದ ಇಷ್ಟೊತ್ತಿನವರೆಗೆ ಶುಭ್ರಾಂಗ ಮಾತನಾಡುತ್ತಿರುವುದನ್ನು ಕೇಳಿದಾಗ ಅವರೆಲ್ಲ ಶುಭ್ರಾಂಗನ ಮಾತಿಗೆ ಸಾಕ್ಷಿಯಾಗಿ ಹೌದು 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 ಅಂತ ಎಲ್ಲರೂ ತಲೆಯಾಡಿಸ್ತಾ ಇದ್ದಾರೆ. ಹೌದು ಅಲ್ಲ ಎಂತದ್ದು ಅಲ್ಲ, ಸುಮ್ಮನೆ ಇರ್ತೀಯ? ಎಷ್ಟೊತ್ತು ಅಂತ ಸುಮ್ಮನೆ ಕೂತ್ಕೊಳ್ತಾರೆ. ಸಮಯ ಆಯ್ತಾ ಇಲ್ವಾ? ಈಗ ಹಾಗೆ ನಿದ್ರೆ ಎಳಿತಾ ಉಂಟಷ್ಟೇ ಅವರಿಗೆ, ಮತ್ತೆಂತದಲ್ಲ. ಎಂತ ಹೌದು ಅಲ್ಲ ಎಂತ ಇಲ್ಲವೂ ಇಲ್ಲ. ಪ್ರಭು, ಇದು ಸಭೆ. ನೀವು ಮಹಾರಾಜನಾದ್ರು ಈ ಸಭೆಯನ್ನ ಸಂಘಟಿಸಿದ ಸಂಘಟಕ ಯಾರು ಕೇಳಿದ್ರೆ, ಜೀವನದ ಉದ್ದಕ್ಕೂ ಶಾಂತವಾಗಿ ಬದುಕಿ ಆಚಾರದಿಂದಲೇ ಆದರ್ಶತ್ವವನ್ನು ಬೋಧಿಸುವ ಯೋಗ್ಯತೆ ಇರುವ ಪ್ರಶಾಂತನಾಗಿ ಆಚಾರ್ಯನಾಗಿ ಬದುಕಿದ ನಿಮ್ಮಪ್ಪ ಸುಬಲ ಮಹಾರಾಜನ ಸಭೆ. ಅಂಕು ಕೊಂಕು ಡೊಂಕಿಲ್ಲದ ಸಂಕುಲ ಸೇರಿದ್ದರಿಂದ ಇದಕ್ಕೆ ಅಂಕೋಲದ ಸಭೆ ಅಂತ ಹೆಸರು. ಈ ಸಭೆಯಲ್ಲಿ ಎಳ್ಳಿನಿತು ಲೋಪದೋಷಗಳಿರುವುದಕ್ಕೆ ಸಾಧ್ಯ ಇಲ್ಲ. ನಿದ್ದೆ ಬಂದವರು ಮನೆಗೆ ಹೋಗಿ ಹಾಸಿಗೆಯ ದಾರಿಯನ್ನು ಹಿಡಿತಾರೆ ಬಿಟ್ರೆ ನಿಮ್ಮ ಸಭೆಯಲ್ಲಿ ಕುಳಿತುಕೊಂಡು ತಲೆ ಆಡಿಸುವುದಕ್ಕೆ, ಹೊತ್ತು ಕಳೆಯುವುದಕ್ಕೆ ಬಂದವರು ಯಾರು ಅಲ್ಲ. ಸಭ್ಯರು ಸುಸಂಸ್ಕೃತರು ಸೇರಿರುವಂತಹ ಈ ಸಭೆಯಲ್ಲಿ ಶುಭ್ರಾಂಗನ ಮಾತು ಸರಿ ಅಂತ ಒಪ್ಪಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಎಂತದ್ದು ಅಲ್ಲ, ನಿದ್ರೆ ಬಂದ್ರೆ ಎಲ್ಲ ಹೋಗಿ ಮನೆಗೆ ಹೋಗಿ ಹೋಗಿ. ಅವರು ಇವತ್ತು ನಿಮ್ಮನ್ನು ಕಳಿಸದೆ ಹೋಗುವುದಲ್ಲ ಅಂತ ಕೂತಿದ್ದಾರೆ. ಇವತ್ತು ನನ್ನ ಮಾತಿಗೂ ಬೆಲೆ ಇಲ್ಲಲ್ಲ ಮಹಾರಾಯ. ಅಂದ್ರೆ ನನ್ನ ಸಾಕ್ಷಿಯಲ್ಲ ನೀವು ಈಗಲಾದ್ರೂ ಒಪ್ಕೊಳ್ಬೇಕು. ನಿನ್ನ ಸಾಕ್ಷಿ ಆಧಾರಕ್ಕೆ ಇಷ್ಟು ಬೆಂಕಿ ಬಿತ್ತು. ಸಾಕ್ಷಿ ಆಧಾರಕ್ಕೆ ಬೆಂಕಿ ಬಿತ್ತು. ಸಾಮಾನ್ಯವಾದ ಹೆಣ್ಣು
ನಿಮ್ಮಂಥವರಿಗೆಲ್ಲ ನ್ಯಾಯಸ್ಥಾನದಲ್ಲಿ ನ್ಯಾಯ ಸಿಗುವುದಕ್ಕೆ ಸಾಧ್ಯ ಉಂಟಾ? ಹೋಗಿ ಬಡಪಾಯಿಗಳು ಎಲ್ಲಾದ್ರೂ ಬದುಕೊಳ್ಳಿ. ಒಳ್ಳೆ ಮಾತಾಡಿದೆ ಪ್ರಭು, ಈಗ ಕುಳಿತು ಮಾತಾಡೋಣ. ನಾನೀಗ ಅವಳ ಪರವಾಗಿ ವಾದಿಸುವುದನ್ನ ಬಿಟ್ಟೆ. ಬಿಡು, ಒಳ್ಳೇದದು. ನಿಮ್ಮ ಸ್ನೇಹಿತನಾಗಿ 2 ಮಾತು. ಎರಡಲ್ಲ, ಎಷ್ಟು ಮಾತಾಡಬಹುದು. ಪ್ರಭು, ಏನು? ನಿಮಗೊಬ್ಬಳು ತಂಗಿ ಇದ್ದಿದ್ರೆ, ಯಾವುದೋ ಒಬ್ಬ ವಿಟಪುರುಷನಿಂದ ಅವಳು ಗರ್ಭವನ್ನ ಧರಿಸಿದ್ರೆ, ಆ ವ್ಯಕ್ತಿ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ರೆ, ಆ ಕಾಲಕ್ಕೆ ನೀವೇನ್ ಮಾಡ್ತಿದ್ರಿ? ಅವನ ಜುಟ್ಟನ್ನ ಹಿಡಿದು ಎಳೆ ತಂದು ಮದುವೆ ಮಾಡಿಸುತ್ತಾ ಇದ್ದೆ. ಅದೇ ಸ್ಥಾನದಲ್ಲಿ ನನಗೊಬ್ಬಳು ತಂಗಿ ಇದ್ದು ಅವಳು ಅದೇ ಸ್ಥಾನದಲ್ಲಿ ಇದ್ದಿದ್ರೆ ಆಗ ನಾನೇನ್ ಮಾಡ್ಬೇಕು ಪ್ರಭು? ಅವನ ಜುಟ್ಟಿಗೆ ಕೈ ಹಾಕಿ ಎಳ್ಕೊಂಡು ಬಂದು ಮದುವೆ ಮಾಡಿಸು. ನಾನೀಗ ನಿಮ್ಮ ಜುಟ್ಟಿಗೆ ಕೈ ಕೂದ? ನೀ ಎಂತ ಮಾತಾಡ್ತೀಯ, ನನಗೆ ಅರ್ಥವೇ ಆಗುದಿಲ್ಲ ಮಹಾರಾಯ. ಇವಳು ನನ್ನ ತಂಗಿ ಇದ್ದಾಳೆ, ಇವಳು ನನ್ನ ತಂಗಿ ಇದ್ದಾಳೆ. ಇದಕ್ಕೇನು ಸಾಕ್ಷಿ? ಸಾಕ್ಷಿ ಮನೆಗೆ ಬೆಂಕಿ ಬಿತ್ತು ಅಂತ ನೀವೇ ಹೇಳಿದ್ದಲ್ವಾ? ನಮಗೆ ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಹಾಗಾದ್ರೆ ನಿಮಗೆ ಈಗ ಸಾಕ್ಷಿ ಬೇಕು. ಹೇಳು ಕೈರವ. ಎದ್ದ ಒಂದು ಸಾಕ್ಷಿ ಹೇಳಲಿಕ್ಕೂ ಬಿಡುವುದಿಲ್ಲ ಮಾರ್ರೆ. ಅವಳು ನನ್ನ ತಂಗಿ ಇದ್ದಾಳೆ, ಮದುವೆ ಆಗಬೇಕು. ಇವತ್ತು ಒಬ್ಬಳನ್ನು ಕರ್ಕೊಂಡು ಬರ್ತೀಯ. ಇವಳು ನನ್ನ ತಂಗಿ 3 ತಿಂಗಳಾಗಿದೆ, ಮದುವೆ ಆಗಬೇಕು ಅಂತ ಹೇಳ್ತೀಯ. ನಾಳೆ ಮತ್ತೊಬ್ಬಳನ್ನು ಕರ್ಕೊಂಡು ಬರ್ತೀಯ. ಇವಳು ನನ್ನ ಅಕ್ಕ 6 ತಿಂಗಳಾಗಿದೆ, ಮದುವೆ ಆಗಬೇಕು ಅಂತ ಹೇಳ್ತೀಯ. ಏನು ಊರಿನಲ್ಲೆಲ್ಲ ಹೊಟ್ಟೆ ಬಂದ್ರೆ ಹೊಟ್ಟೆ ಬಂದವರಿಗೆ ನಾನೊಬ್ಬ ಜನ ಅಂತ ಭಾವಿಸಿದೆಯೇನೋ? ಅಂತಹ ಸಂದರ್ಭ ಬಂತು ಅಂತ ಆದ್ರೆ ಶುಭ್ರಾಂಗ ಹೋಗಿ ಬದರಿಕಾಶ್ರಮವನ್ನು ಸೇರಿಕೊಳ್ತಾನೆ, ಇದ್ರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ. ಇವಳು ನನ್ನ ತಂಗಿ ಇದ್ದಾಳೆ, ಇವಳನ್ನ ಮದುವೆ ಆಗಬೇಕು. ಮದುವೆ ಆಗುವುದಿಲ್ಲ. ಆಗುವುದಿಲ್ಲ ಅಂದ್ರೆ ನನ್ನದ್ದು ಸರ್ವಾಧಿಕಾರಿ ಧೋರಣೆ. ಸರ್ವಾಧಿಕಾರಿ ಧೋರಣೆ. ಪ್ರಶ್ನಿಸುವವರು ಯಾರು? ಎದುರಿಸುವವರಿಲ್ಲ ಎನ್ನುವಂತ ಅಹಂಕಾರವಾ? ಕೇಳುವವರಿಲ್ವಾ? ಯಾರಿದ್ದಾರೆ? ಕೇಳುವವರಿಲ್ಲದೆ ಅಂದ್ರೆ ಮದುವೆ ಮಾತಲ್ಲೇ ಮುಗಿಯುವ ವಿಷಯಕ್ಕೆ ಕತ್ತಿಯಲ್ಲ ಅವಶ್ಯಕತೆ ಉಂಟೆ. ಇದು ಸುಮ್ಮನೆ ಯಾಕೆ ಶುಭ್ರಾಂಗ, ಒಳ್ಳೆ ಅಣ್ಣನಪ್ಪ ನೀನು. ನಿನ್ನ ಅಂತರಂಗ ಹೇಗೆ ಅಂತ ತಿಳಿಯುವುದಕ್ಕಾಗಿ ನಾನು ಇಷ್ಟು ನಾಟಕ ಆಡ್ತಾ ಇದ್ದದ್ದು. ಇದು ನಾಟಕವಾ? ನಿನ್ನ ತಂಗಿ ಅಂತ ಗೊತ್ತಾದ ಮೇಲೂ ನಾನು ಮದುವೆ ಆಗದೆ ಇರ್ತೇನಾ? ಹಾಗಾದ್ರೆ ನನ್ನ ತಂಗಿಯನ್ನು ಮದುವೆ ಆಗುವುದಕ್ಕೆ ಅಣ್ಣನಾದವನ ಧೋರಣೆ ಹೇಗುಂಟು ಅಂತ ತಿಳಿಯುವುದಕ್ಕಾಗಿ ಪರೀಕ್ಷೆ ಅಷ್ಟೇ. ಹಾಗಾದ್ರೆ ನನ್ನ ತಂಗಿಯನ್ನ ನಾ ಮದುವೆ ಆಗ್ತೇನೆ. ಓಹೋ, ನಿನಗೊಂದು ಬಂದ ಯೋಗವೇ? ನನ್ನ ಯೋಗ ಬಂದದ್ದು ಹೇಗೆ? ಹೇಗೆ? ನಿಮ್ಮ ಭೋಗದಿಂದಲೇ ಬಂದದ್ದು ಬಿಟ್ಟರೆ ಬೇರೆ ಅಲ್ಲ. ಇದು ಮದುವೆ. ನೀವು ಅವನ ಹತ್ರ ಮಾತಾಡ್ಲಿಕ್ಕೆ ಹೋದ್ರೆ ಅವನು ಬಾಯಿಗೆ ಯಾರು ಕೋಲಾಕುದು ಮಹಾರಾಯ? ಇದು ಅವಸರ ಮಾಡುವ ಹಾಗಿಲ್ಲ. ಇಲ್ಲ, ನಿಧಾನ ಮದುವೆ ಆಗಬೇಕು. ನಿಧಾನ ಮಾಡುವಾಗ ಇಲ್ಲ. ಯಾಕೆ? ನಿಧಾನ ನೀವು ಮಾಡಿದ್ರೆ ಕೊನೆಗೆ ಮದುವೆ ಅಲ್ಲ, ನಾಮಕರಣ ಎಲ್ಲ ಒಟ್ಟಿಗೆ ಆಗ್ತದೆ. ಹಾಗಲ್ವೋ? ನಿನ್ನ ಮಗಳನ್ನ ಮಹಾರಾಜರಿಗೆ ಕೊಟ್ಟು ಮದುವೆ ಮಾಡಿಸುವುದು ಹೌದಲ್ವಾ? ಹೌದು. ಒಂದು ಒಳ್ಳೆಯ ಪಟ್ಟೆ ಸೀರೆ ಆದ್ರೂ ಮಗಳಿಗೆ ಬೇಕಾ ಬೇಡವಾ? ಅಯ್ಯೋ, ಆ ವ್ಯವಸ್ಥೆ ಮಾಡುವುದಕ್ಕೆ ಸ್ವಲ್ಪ ಸಮಯ ತಗೋ. ಅಲ್ಲ, ಸೀರೆ ಬೇಕೆ. ಅದ್ಯಾಕದು? ಅಂದ್ರೆ ಸೀರೆ ಇಲ್ಲ ಅಂತಲ್ಲ, ಇತ್ತು ಒಳ್ಳೆ ಸೀರೆ ಇವರೇ ಹೊರದಾಕಿದ್ದಾರೆ. ಇವನ ಹತ್ರ ಮಾತಾಡುವುದಲ್ಲ ಮಹಾರಾಯ. ಸಂಬಂಧ ಯಾರ ಜೊತೆಗೆ? ಮಹಾರಾಜನೊಟ್ಟಿಗೆ. ಒಂದು ಸೀರೆ ಅಂತ ಹೇಳಿದ್ರೆ ಎಂತದ್ದು? ಸೀರೆ ಅಂಗಡಿಯನ್ನೇ ಬೇಕಾದ್ರೂ ಕೊಟ್ಟು ಬಿಡ್ತಾರೆ. ಅಡಿಲ್ಲ, ಒಂದು ಗಾಡಿ ಕಳಿಸಿ, ಒಂದು 4-5 ಗಾಡಿ ಕಳಿಸಿ. ಎಲ್ಲ ವ್ಯವಸ್ಥೆ ಮಾಡೋಣ. ನೀವು ಮೊದಲು ಅವಳನ್ನು ಕರ್ಕೊಂಡು ಹೋಗು. ಸಿಂಗಾರ ಮಾಡ್ಕೊಂಡು ಕರ್ಕೊಂಡು ಬರ್ತೇನೆ. ಈಗ ಸಮಾಧಾನ ಆಯ್ತಲ್ಲ ನಿನಗೆ? ಖಂಡಿತ. ಆ ಮದುವೆಗೆ ಒಂದು ಶುಭ ಮುಹೂರ್ತ ಅಂತ ಆಗಬೇಕು. ಮುಹೂರ್ತ ನೋಡ್ಲೇಬೇಕಲ್ಲ. ಪುರೋಹಿತರ ಮನೆಗೆ ಹೋಗಿ ಒಂದು ಮುಹೂರ್ತ ನೋಡ್ತಾಮ. ಏನು